ಒಂದು ಕಾಲದಲ್ಲಿ ದೇವತೆಗಳು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ಅಸುರರಿಂದ ಸೋಲುತ್ತಿದ್ದರು. ಇಂದ್ರ ಮತ್ತು ಇತರ ದೇವತೆಗಳು ವಿಷ್ಣುವಿನ ಬಳಿ ಹೋಗಿ ಪರಿಹಾರ ಕೇಳಿದರು. ವಿಷ್ಣುನು ಸಲಹೆ ನೀಡಿದನು. ನೀವು ಅಸುರರು ಒಟ್ಟಾಗಿ ಕ್ಷೀರಸಾಗರವನ್ನು ಮತಿಸಿ ಅಮೃತವನ್ನು ಪಡೆದುಕೊಳ್ಳಿ. ಆ ಅಮೃತದಿಂದ ದೇವತೆಗಳು ಪುನಃ ಶಕ್ತಿಶಾಲಿಗಳಾಗುತ್ತಾರೆ. ದೇವತೆಗಳು ಮತ್ತು ಅಸುರರು ಸೇರಿ ಪರ್ವತವನ್ನು ಮಥನದ ಚಕ್ರಿಯಾಗಿ ಮತ್ತು ವಾಸುಕಿನಾಗನನ್ನು ಹಗ್ಗವಾಗಿ ಬಳಸಿದರು. ವಿಷ್ಣುನು ತನ್ನ ಆಮೆ ಅವತಾರವನ್ನು ತೆಗೆದುಕೊಂಡು ಪರ್ವತವನ್ನು ಸಾಗರದ ಮಧ್ಯದಲ್ಲಿ ಸ್ಥಿರವಾಗಿ ನಿಲ್ಲಿಸಿದನು. ಮಥನ ಪ್ರಕ್ರಿಯೆ ಆರಂಭವಾದಾಗಲೇ ಮೊದಲನೆಯದಾಗಿ ಅತೀ ಭೀಕರವಾದ ವಿಷ ಹಾಲಾಹಲ ಹೊರಬಂದಿತು. ಅದು ಇಷ್ಟು ಪ್ರಬಲವಾಗಿತ್ತು, ಅದು ಕೇವಲ ಸೃಷ್ಟಿಯನ್ನೇ ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು. ದೇವತೆಗಳು, ಅಸುರರು ಎಲ್ಲರೂ ಆತಂಕಕ್ಕೊಳಗಾದರು. ಅವರೆಲ್ಲರೂ ಮಹಾದೇವ ಶಿವನ ಬಳಿ ತೆರಳಿ ರಕ್ಷಣೆ ಕೇಳಿದರು. ಶಿವನು ತಮ್ಮ ಕರುಣೆಯಿಂದ ಆ ವಿಷವನ್ನು ಕುಡಿದರು. ಆದರೆ ಅವರು ಅದನ್ನು ಒಳಕ್ಕೆ ನುಂಗದೆ ತಮ್ಮ ಕಂಠದಲ್ಲಿ ಇಡಿದರು. ಇದರಿಂದ ಅವರ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತು. ಆದ್ದರಿಂದ ಶಿವನಿಗೆ ನೀಲಕಂಠ ಎಂಬ ಹೆಸರು ಸಿಕ್ಕಿತು, ಅಂದರೆ ನೀಲಿಕಂಠವಿಡುವವನು.